ಜಿಮ್ಸ್ ಆಸ್ಪತ್ರೆಗೆ ಬಂದಾಗ ಹಲವಾರು ನ್ಯೂನತೆಗಳನ್ನು ನೋಡಿದ್ದೆ ಮತ್ತು ನಾವು ಬರೆದಿದ್ವಿ ಸಹ. ಮತ್ತು ಅದನ್ನು ರಿವ್ಯೂ ಮಾಡಲಿಕ್ಕೆ ನಾನು ಮತ್ತೆ ವಾಪಸ್ ಜಿಮ್ಸಿಗೆ ಬಂದಿದ್ದೇನೆ. ಇವತ್ತು ನೋಡಿದಾಗ ಭಾಳಷ್ಟು ಸುಧಾರಣೆ ಆಗಿದೆ. ಸ್ಪೆಷಲಿ ಕುಡಿಯುವ ನೀರು ಆ ಜಾಗದಲ್ಲಿ ಮತ್ತು ಆ ಟ್ಯಾಂಕ್ಸು ಅವೆಲ್ಲ ಭಾಳ ಲಾಸ್ಟ್ ಟೈಮು ಭಾಳಷ್ಟು ನೀರೆಲ್ಲ ಟ್ಯಾಂಕ್ ಮೇಲೆ ಅದು ಲಿಡ್ಸ್ ಇರಲಿಲ್ಲ ಮತ್ತು ಭಾಳಷ್ಟು ಎಷ್ಟು ವರ್ಷಗಳಿಂದ ನೀರು ಕ್ಲೀನ್ ಮಾಡಿದ್ರೋ ಇಲ್ಲೋ ಅನ್ನೋ ಥರ ಇತ್ತು. ಬಟ್ ಇವಾಗ ನಾವು ನೋಡಿದಾಗ ಎಲ್ಲವನ್ನೂ ಸರಿ ಮಾಡಿದ್ದಾರೆ. ನಾವು ಮೇಲಿಂದ ನೋಡ್ಕೊಂಬಂದ್ವಿ. ಮತ್ತು ಲಾಸ್ಟ್ ಟೈಮ್ ಕುಡಿಯೋ ನೀರು ಇರಲಿಲ್ಲ, ವಾರ್ಡ್ಸಲ್ಲಿ ತಾಯಂದಿರಿಗೆ ಕುಡಿಯೋ ನೀರು ಇರಲಿಲ್ಲ. ಈಗ ನೀರು ಮಾಡಿದ್ದಾರೆ, ಬಟ್ ಆದರೆ ಪೇಷಂಟ್ಸ್ಗೆ ಇವ್ರು ನೀರು ಎಲ್ಲಿ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ಅದು ನಾನು ಇವತ್ತು ಡಾಕ್ಟ್ರಿಗೆ ಹೇಳಿದ್ದೀನಿ. ಯಾಕಂದರೆ ಎಲ್ಲರೂ ಹೊರಗಡೆಯಿಂದ, ನಾರ್ಮಲಾಗಿ ಎಲ್ಲರೂ ಹೊರಗಡೆಯಿಂದ ನೀರು ತರ್ತಾಯಿದ್ದಾರೆ. ಮತ್ತು ನಾನು ಯಾಕಂದರೆ ಅವ್ರಿಗೆ ಬಿಸಿನೀರು ಬೇಕು ಬಾಣಂತಿಯರಿಗೆ ಅನ್ನೋದು, ಅದು ಆ್ಯಕ್ಚುಲಿ ನಾವು ಬಿಸಿನೀರು ಕೊಡ್ಬೋದು. ಬಿಸಿನೀರ್ದು ಒಂದು ಇದೇ ಬರುತ್ತೆ, ಬಿಸಿನೀರು ತಣ್ಣೀರು ಆ ಒಂದು RO ಸಿಸ್ಟಮೇ ಬರುತ್ತೆ. ನೀವೊಂದು ಹಾಕ್ಬಿಟ್ರೆ ಆಯಿತು ಆ ಒಂದು, ಎಸ್ಪೆಷಲಿ ಬಾಣಂತಿಯರಿರೋ ವಾರ್ಡಿಗೆ. ಸೊ ಅದು ಯಾಕಂದರೆ ಅವ್ರಿಗೆ ಕುಡಿಯೋ ನೀರು ಆ ಕಡೆ ಎಲ್ಲೋ ಒಂದು ಟ್ಯಾಪ್ ಹಾಕಿದ್ದಾರೆ, ಅದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಸೊ ಅಲ್ಲಿ ನೀರು ಹಿಡಿಯೋರು ಇಲ್ಲ. ಯಾಕಂದರೆ ಅದು ಒಂದು ಸಿಂಕ್ ಹತ್ರ ಒಂದು ಟ್ಯಾಪ್ ಹಾಕಿದ್ರೆ ಯೂಶ್ವಲಿ ಯಾರು ಬಂದು ಬಾಣಂತಿಯರಿಗೆಲ್ಲ ಅಲ್ಲಿಂದ ನೀರು ಹಿಡಿದು ಕೊಡೋದಿಲ್ಲ. ಸೊ ಆ್ಯಕ್ಚುಲಿ ಅದು RO ವಾಟರೇ, ಕ್ಲೀನ್ ವಾಟರೇ ಆಸ್ಪತ್ರೆದು. ಮೇಲಿಂದ ಕೋಟ್ಯಾಂತರ ರೂಪಾಯಿ ಕೊಟ್ಟು RO ಸಿಸ್ಟಮ್ನೆಲ್ಲ ಹಾಕ್ಸಿದ್ದಾರೆ, ಬಟ್ ಅದು ಉಪಯೋಗ ಆಗಲಿಲ್ಲ ಅಂತಂದರೆ ಏನು ಅದರದ್ದು ಲಾಭ ಇಲ್ಲ ಅಲ್ಲ. ಸೊ ಹಾಗಾಗಿ ನಾನು ಡಾಕ್ಟ್ರಿಗೆ ಹೇಳಿದ್ದೀನಿ, ನಾನು ಅದು ಅಟ್ಲೀಸ್ಟ್ ಪೇಷಂಟ್ಸ್ಗೆ ಗೊತ್ತಾದರೂ ಆಗಲಿ, ಅಷ್ಟೊಂದು ಕೋಟ್ಯಾಂತರ ರೂಪಾಯಿ ಹಾಕಿಸಿ ಅಂಥ ಒಂದು RO ಸಿಸ್ಟಮ್ ಹಾಕ್ಸಿದ ಮೇಲೆ ಅಲ್ಲಿ ನೀರು ಹಿಡ್ಕೊಳ್ಳೋರು ಯಾರೂ ಇಲ್ಲ ಅಂತಂದರೆ ಅದು ತಪ್ಪಾಗ್ತಿದೆ ಅಂತ. ಮತ್ತು ಪೇಷಂಟ್ಸ್ನೆಲ್ಲ ನಾನು ಇಂಡಿವಿಜುವಲಾಗಿ ಮಾತಾಡಿಸಿದ್ದೀನಿ. ಒಂದು ಗರ್ಭಿಣಿ ಇರ್ಬೋದು, ಒಂದು ವಯಸ್ಸಾದವ್ರು ಇರ್ಬೋದು, ಬಾಣಂತಿ ಇರ್ಬೋದು, ತಾಯಂದಿರಿರ್ಬೋದು, ಎಲ್ಲರೂ ಡಾಕ್ಟರ್ಸ್ ಬಗ್ಗೆ ಒಳ್ಳೆಯ ಒಪಿನಿಯನ್ ಹೇಳ್ತಾರೆ. ಯಾವುದೇ ಒಂದು ಔಷಧಿ ಆಗಲಿ, ಮದ್ದು ಮಾತ್ರೆ ಆಗಲಿ ಹೊರಗಡೆಯಿಂದ ಬರ್ಕೊಡೋದಾಗಲಿ, ಅಥವಾ ಅವ್ರು ಡೆಲಿವರಿ ಆದಾಗ ದುಡ್ಡು ತೊಗೊಳ್ಳೋದಾಗಲಿ, ಅಥವಾ ಸಿಸ್ಟರ್ಸ್ಗಳು ಹ್ಯಾಂಡ್ಲ್ ಮಾಡೋದಾಗಲಿ, ಯಾವುದೇ ಒಂದೂ ನಾನು ಸಹಜವಾಗಿ ಬರ್ತಾ ಬರ್ತಾ ರಸ್ತೆಯಲ್ಲೇ ಮಾತಾಡ್ಸ್ಕೊಂಬರ್ತೀನಿ ನಾನು ಪೇಷಂಟ್ಸ್ಗೆ, ಸುಳ್ಳು ಆಗ್ಬೋದು ಅಂತ. ಸೊ ಅಂಥದ್ದೇನು ನಾವು ಕಂಡು ಬಂದಿಲ್ಲ. ಅದು ನನಗೆ ಭಾಳ ಖುಷಿ ತಂದಿದ್ದು. ಮತ್ತು ಮಿಕ್ಕಿದ್ದೇನಂತಂದರೆ ವಾಶ್ರೂಮ್ಸ್ ಎಲ್ಲ ಭಾಳಷ್ಟು ರಿಪೇರಿಗಳಿದ್ದಾವೆ. ಅಷ್ಟು ಜನ ಇದ್ದಾರೆ, ಒಂದೇ ಒಂದು ಸಿಂಕ್ ಇದೆ. ಅದನ್ನೆಲ್ಲ ನಾನು ಡಾಕ್ಟ್ರಿಗೆ ಹೇಳಿದ್ದೀನಿ. ಯಾಕಂದರೆ ಎಸ್ಪೆಷಲಿ ಫೀಮೇಲ್ಸ್ ವಾರ್ಡಲ್ಲಿ ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಮತ್ತು 7 ದಿವಸ 8 ದಿವಸ ಇಟ್ಕೊಂಡಿರ್ತಾರೆ, ಶೌಚಾಲಯಕ್ಕೆ ಹೋಗ್ತಾ ಇರ್ತಾರೆ. ಸೊ ಹಂಗಾಗಿ ಅಲ್ಲಿ ನೀರಿನ ವ್ಯವಸ್ಥೆ ಮತ್ತು ಸಿಂಕ್ಗಳು ಮತ್ತು ಕಮೋಡ್ಗಳು ಅಥವಾ ಯಾವುದೇ ಆಗಿರಲಿ ಆ ವ್ಯವಸ್ಥೆ ಕರೆಕ್ಟಾಗಿ ಮಾಡಬೇಕು ಅಂತಲೂ ಸಹ ಹೇಳಿದ್ದೀವಿ. ಅದು ಬಿಟ್ಟು ಬೇರೆ ಯಾವುದು ನಾನು ಈ ಸಲ ನೋಡಲಿಲ್ಲ. ಯಾಕಂದರೆ ಭಾಳಷ್ಟು ಇಂಪ್ರೂವ್ ಆಗಿದೆ ಮತ್ತು ಎಲ್ಲ ಮಾಡಿದ್ದಾರೆ ಅನ್ನೋದು ಒಂದು. ಎರಡನೇದು ಏನಂತಂದರೆ ಮತ್ತು ಸೆಕ್ಯೂರಿಟಿ ಬಗ್ಗೆನೂ ನಾನು ವಿಚಾರಿಸಿದ್ದೇನೆ. ಸೆಕ್ಯೂರಿಟಿ ಕ್ಯಾಮ್ರಾಗಳು ಅಳವಡಿಸಬೇಕು. ಯಾಕೆ ಅಂದರೆ ಮೊನ್ನೆ ESIಯಲ್ಲಿ ಒಂದು ನಡೆದಿದ್ದು, ಒಂದು 17 ವರ್ಷದ ಹುಡುಗಿ ಮೇಲೆ ಅತ್ಯಾಚಾರ ಆಗಿದ್ದು, ಅದು ಹಾಗಾಗಿ ಎಲ್ಲ ಕಡೆ CCTVs ಹಾಕಿಸಿ ಇದೆಯಲ್ಲ. ಯಾಕಂದರೆ ಮತ್ತು ಸೆಕ್ಯೂರಿಟಿ ಸ್ಟ್ರಿಕ್ಟಾಗಿ ಮಾಡಿ, ಯಾರನ್ನೂ ಸುಮ್ಮನೆ ಒಳಗೆ ಬಿಡೋದು ಹೊರಗೆ ಬಿಡೋದು. ಯಾಕಂದರೆ ಒಂದು ಸಲ ಒಂದು ಘಟನೆ ನಡೆದಿದೆ ಅಂತ ಗೊತ್ತಾದ ಮೇಲೆ ನೀವು ಭಾಳಷ್ಟು ಎಸ್ಪೆಷಲಿ ಯಾಕಂದರೆ ಫಸ್ಟ್ ಆಸ್ಪತ್ರೆಗಳಲ್ಲಿ ಇಂಥ ಘಟನೆಗಳನ್ನು ನಡೀತಾ ಇರಲಿಲ್ಲ. ಈಗಿಂಥವೆಲ್ಲ ನಡೀತಾ ಇದ್ದಾವೆ ಅಂದಾಗ ಭಾಳ ಸ್ಟ್ರಿಕ್ಟಾಗಿ ಹೊರ ರೋಗಿಗಳನ್ನಾಗಲಿ, ಔಟ್ ಪೇಷಂಟ್ಸ್ಗಳನ್ನಾಗಲಿ, ಮತ್ತು ಐಸೋಲೇಟೆಡ್ ಏರಿಯಾಸ್ ಇರಲಿ, ಕೆಲವೊಂದು ವಿಂಗ್ಗಳಿಗೆ ನಾವು ಹೋಗೋದೇ ಇಲ್ಲ, ಅಲ್ಲೆಲ್ಲ ಖಾಲಿ ಇರುತ್ತೆ. ಸೊ ಅಂಥ ಕಡೆ ಎಲ್ಲ CCTV ಕ್ಯಾಮ್ರಾಸು ಅವೆಲ್ಲ ಭಾಳಷ್ಟು ಅದನ್ನೆಲ್ಲ ನಾನು ತರಿಸ್ಕೊಳ್ತೇನೆ. ಅದು ರಿಪೋರ್ಟು ಸಹ ನಾನು ಕೇಳಿದ್ದೀನಿ. ಮತ್ತು ನಾರ್ಮಲ್ ಡಿಲಿವರಿ ಸೆಕ್ಷನ್ನು ಒಂದು ತಿಂಗಳಿಗೆ ಎಷ್ಟಾಗುತ್ತೆ, ಮತ್ತು OT ಲೇಬರ್ ವಾರ್ಡು ಇದರಲ್ಲೆಲ್ಲ ಸ್ಟೆರಿಲೈಸೇಷನ್ ಪ್ರೋಟೋಕಾಲ್ ಯಾವ ಥರ ಮೇಂಟೈನ್ ಮಾಡ್ತಾರೆ, ಪ್ರತಿಯೊಂದು ರಿಪೋರ್ಟು ನಾನು ಕೇಳಿದ್ದೀನಿ. ಯಾಕಂದರೆ ಅವರು ನೀವು ಇದು ಸ್ಟೆರಿಲೈಸೇಷನ್ಗೆಲ್ಲ ಸ್ವ್ಯಾಬ್ ಟೆಸ್ಟು ಇದೆಲ್ಲ ಎಷ್ಟು ದಿನಕ್ಕೆ ಒಂದು ಸಲ ಕಳಿಸ್ತೀರಾ? ಯೂಶ್ವಲಿ ವೀಕ್ಲಿ ಒನ್ಸ್. ಈ OT ಎಲ್ಲ ಮಾಡೋದ್ರಲ್ಲಿ ವೀಕ್ ಒನ್ಸ್ ಕಳಿಸ್ಬೇಕು. ಮತ್ತು ವಾಟರ್ದು ಟೆಸ್ಟ್, ಇವರೇನು ವಾಟ್ರು ಕೊಡ್ತಾರಲ್ಲ ಅದ್ರ ಟೆಸ್ಟ್ದೂ ಸಹ ನಾನು ಎಲ್ಲವನ್ನೂ ಕೇಳಿದ್ದೀನಿ. ಅವೆಲ್ಲ ರಿಪೋರ್ಟ್ ಮಾಡಬೇಕು. ನಂತರ ನಾನು ಅದನ್ನು DC ಅವ್ರ ಗಮನಕ್ಕೆ ಕಳಿಸ್ಕೊಡ್ತೇನೆ. ಎರಡನೇದು, ಈಗ ಬರ್ತಾ ಒಂದು ಮಹಿಳಾ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದು, ಭಾಳಷ್ಟು ನನಗೆ ಕಂಪ್ಲೇಂಟ್ಸ್ ಬಂದಿದ್ದು. ಅಂದರೆ ಸರಿಯಾಗಿ ಸ್ಟೇಷನ್ಗೆ ಹೋದಾಗ ಸ್ಪಂದಿಸೋದಿಲ್ಲ,
ಸರಿಯಾಗಿ ನಡ್ಕೊಳ್ಳೋದಿಲ್ಲ, ಈ ಥರದ್ದು ಭಾಳಷ್ಟು ಎಸ್ಪೆಷಲಿ ನಮ್ಮ ಗುಲ್ಬರ್ಗ ಮಹಿಳಾ ಪೊಲೀಸ್ ಸ್ಟೇಷನ್ ಬಗ್ಗೆ ಬಂದಿತ್ತು. ಸೊ ನಾನು ನನ್ನ ಟಿ ಪಿಯಲ್ಲಿ ಹಾಕ್ಕೊಂಡಿರಲಿಲ್ಲ, ಯಾಕೆಂದರೆ ಸರ್ಪ್ರೈಸ್ ವಿಸಿಟ್ ಮಾಡಬೇಕು ಅಂತ ಬೆಳಗ್ಗೆನೇ ನಾನು ಯಾರಿಗೂ ಮಾಹಿತಿ ಇಲ್ಲದೆ ಹೋದಾಗ ಒಬ್ಬರಿದ್ದರು, 17 ಜನ ಆ್ಯಕ್ಚುಲಿ ಮಹಿಳಾ ಪೊಲೀಸ್ ಸ್ಟೇಷನ್ಗಿರೋದು. ಕೇಳಿದಾಗ ಎಲ್ಲ ಕಡೆ ಅಲ್ಲಿದ್ದಾರೆ ಇಲ್ಲಿದ್ದಾರೆ ಅಂತ ಹೇಳಿದ್ರು, ಒಬ್ಬರೇ ಇದ್ದರು. ನಂತರ ನಾವು ಕರೆಸ್ಕೊಂಡ್ವಿ, ಯಾಕಂದರೆ ನನಗೆ ಅವ್ರು ಒಬ್ಬರೇ ಇರೋರಿಗೆ ಏನೂ ಗೊತ್ತಿರಲಿಲ್ಲ. ಅಲ್ಲಿ ಏನು ತೋರಿಸ್ಬೇಕು, ಪೋಕ್ಸೋ ಕೇಸ್ ಎಷ್ಟಾಗಿದ್ದಾವೆ, ಮಕ್ಕಳ ಮೇಲೆ ಆರೋಪಗಳಿಷ್ಟಿದ್ದಾವೆ, ಮತ್ತು ಮಹಿಳೆಯರು DV ಆ್ಯಕ್ಟು, ಕೌಟುಂಬಿಕ ದೌರ್ಜನ್ಯ, ಅತ್ಯಾಚಾರ, ಮಿಸ್ಸಿಂಗ್ ಕೇಸು. ಸೊ ಸರಿಯಾಗಿ ಮಾಹಿತಿ ನನಗೆ ಸಿಗಲಿಲ್ಲ. ಸೊ ಇವಾಗ ಕಮಿಷನರ್ ಅವ್ರ ಹತ್ರ ಮಾತಾಡಿದ್ದೀನಿ. ಈಗ 2 ಗಂಟೆ DC ಆಫೀಸಿಗೆ ಎಲ್ಲವನ್ನು ತೊಗೊಂಡು ಬನ್ನಿ, ಅಲ್ಲಿ ರಿವ್ಯೂ ಮಾಡೋಣ ಅಂತ ಹೇಳಿದ್ದೀನಿ. ಸೊ ಕೆಲವೊಬ್ಬರು ಸ್ಟೇಷನ್ಗೆ ಬಂದಿದ್ದರು, ನಾನು ತಿಳ್ಕೊಂಡು ಅದು ಹೇಗೆ ಗೊತ್ತಿಲ್ಲ, ಅಲ್ಲಿಗೆ ಬಂದಿದ್ದರು. ಸೊ ಬಂದಾಗ ಅವರು ಅಲ್ಲೇ ಸ್ಟೇಷನಲ್ಲೇ ಇನ್ಸ್ಪೆಕ್ಟರ್ ಮುಂದೆನೇ ಹೇಳ್ತಾಯಿದ್ರು ಯಾವ ಥರ ನಡ್ಕೋತಾರೆ, ನಮ್ಗೆ ಯಾವ ಥರ ತೊಂದರೆ ಆಗ್ತಾಯಿದೆ ಅಂತ. ಇದು ಭಾಳ ಕನ್ಸರ್ನ್ಡ್ ವಿಷಯ. ಸೊ ಇಟ್ ವಿಲ್ ಬಿ ಟೇಕನ್ ಎಟ್ ಅ ಸೀರಿಯಸ್. ಅದಕ್ಕೆ ನಾವು ಇದನ್ನು ಈ ಸಲ ಅದಕ್ಕೆ ಮೊದಲು ಪ್ರಾಮುಖ್ಯತೆ ಕೊಡಲಿಕ್ಕೆ ಹೇಳಿದ್ದೀನಿ. ಮತ್ತು ಇವ್ರಿಗೇನಾದರೂ ಆ ಫಂಡ್ಸ್ ಎಲ್ಲ ಏನಾದರೂ ಇದ್ದಿದ್ರೆ ನಾನು ಇವತ್ತು DC ಅವ್ರಿಗೆ ಹೇಳ್ತೀನಿ. ಬಿಕಾಸ್ ಇಟ್ ಹ್ಯಾಸ್ ಟು ಬಿ ಟೇಕನ್ ಹೈಯೆಸ್ಟ್ ಪ್ರಿಯಾರಿಟಿಯಲ್ಲಿ ತೊಗೊಂಡು ಫಸ್ಟು ಸೇಫ್ಟಿ ಮೆಷರ್ಸ್ ಅಳವಡಿಸ್ಬೇಕು. ಯಾಕಂದರೆ ತುಂಬ ಪೇಷಂಟ್ಸ್ ಇದ್ದಾರೆ. ಒಂದು ದಿನಕ್ಕೆ ಎಷ್ಟು OPD ಇರುತ್ತೆ? ಹಾಂ, ಅದೇ ಅದು ನನಗೆ ಗೊತ್ತಿಲ್ಲ, ಅದು ಡಾಕ್ಟ್ರು ಹೇಳಬೇಕಾಗತ್ತೆ, ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಬಟ್ ಈಗ ನೋಡಿ, ಅಲ್ಲ, ನಮ್ಮ ಕೆಲಸ ನಾವು ಮಾಡ್ತೀವಿ. 1600 OPD ಒಂದು ದಿನಕ್ಕೆ, ಆಯಿತಾ, ಲೋಡ್ ತುಂಬ ಇರುತ್ತೆ. ಸೊ ಹಾಗಾಗಿ ಎಷ್ಟೆಲ್ಲ ಸುರಕ್ಷತೆಯ ಕ್ರಮಗಳನ್ನು ಆಸ್ಪತ್ರೆ ಸಿಬ್ಬಂದಿ ವಹಿಸ್ಕೋಬೇಕು, ಅದನ್ನು ಮಾಡಲೇಬೇಕು, ಅದರಲ್ಲಿ ನೋ ಕಾಂಪ್ರಮೈಸ್. ಆಮೇಲೆ ಆ ಮಗು ಕಳ್ಳತನ ಆಗಿದ್ದು, ಆ ಥರ ಇಶ್ಯೂಸ್ ಆದಮೇಲೆ ಏನೆಲ್ಲ ಇವರು ಎತ್ತೆಚ್ಕೊಂಡಿದ್ದಾರೆ, ಏನೆಲ್ಲ ಮತ್ತೆ ಕ್ರಮಗಳನ್ನು ವಹಿಸ್ಕೊಂಡಿದ್ದಾರೆ, ಅದನ್ನೆಲ್ಲ ನನಗೆ ನೀವು ರಿಪೋರ್ಟ್ ಮಾಡಿ DC ಆಫೀಸಲ್ಲಿ ಅದು ಈಗ ಅಲ್ಲ, ಅದು ಆಗಿದೆಯಲ್ವಾ, ಈಗ ಆದಮೇಲೆ ಏನು ಎತ್ತೆಚ್ಕೊಂಡಿದ್ದಾರೆ, ಲೆಟ್ ದೆಮ್ ಸಬ್ಮಿಟ್ ಮೀ ದ ರೆಕಾರ್ಡ್ಸ್ ವಾಟ್ ದೇ ಹ್ಯಾವ್ ಟೇಕನ್. ಅದಕ್ಕೆ ನಾವು ಇದನ್ನು ಈ ಸಲ ಅದಕ್ಕೆ ಮೊದಲು ಪ್ರಾಮುಖ್ಯತೆ ಕೊಡಲಿಕ್ಕೆ ಹೇಳಿದ್ದೀನಿ. ಮತ್ತು ಇವ್ರಿಗೇನಾದರೂ ಆ ಫಂಡ್ಸ್ ಎಲ್ಲ ಏನಾದರೂ ಇದ್ದಿದ್ರೆ ನಾನು ಇವತ್ತು DC ಅವ್ರಿಗೆ ಹೇಳ್ತೀನಿ. ಬಿಕಾಸ್ ಇಟ್ ಹ್ಯಾಸ್ ಟು ಬಿ ಟೇಕನ್ ಹೈಯೆಸ್ಟ್ ಪ್ರಿಯಾರಿಟಿಯಲ್ಲಿ ತೊಗೊಂಡು ಫಸ್ಟು ಸೇಫ್ಟಿ ಮೆಷರ್ಸ್ ಅಳವಡಿಸ್ಬೇಕು. ಯಾಕಂದರೆ ತುಂಬ ಪೇಷಂಟ್ಸ್ ಇದ್ದಾರೆ. ಒಂದು ದಿನಕ್ಕೆ ಎಷ್ಟು OPD ಇರುತ್ತೆ? ಹಾಂ, ಅದೇ ಅದು ನನಗೆ ಗೊತ್ತಿಲ್ಲ, ಅದು ಡಾಕ್ಟ್ರು ಹೇಳಬೇಕಾಗತ್ತೆ, ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಬಟ್ ಈಗ ನೋಡಿ, ಅಲ್ಲ, ನಮ್ಮ ಕೆಲಸ ನಾವು ಮಾಡ್ತೀವಿ. 1600 OPD ಒಂದು ದಿನಕ್ಕೆ, ಆಯಿತಾ, ಲೋಡ್ ತುಂಬ ಇರುತ್ತೆ. ಸೊ ಹಾಗಾಗಿ ಎಷ್ಟೆಲ್ಲ ಸುರಕ್ಷತೆಯ ಕ್ರಮಗಳನ್ನು ಆಸ್ಪತ್ರೆ ಸಿಬ್ಬಂದಿ ವಹಿಸ್ಕೋಬೇಕು, ಅದನ್ನು ಮಾಡಲೇಬೇಕು, ಅದರಲ್ಲಿ ನೋ ಕಾಂಪ್ರಮೈಸ್. ಆಮೇಲೆ ಆ ಮಗು ಕಳ್ಳತನ ಆಗಿದ್ದು, ಆ ಥರ ಇಶ್ಯೂಸ್ ಆದಮೇಲೆ ಏನೆಲ್ಲ ಇವರು ಎತ್ತೆಚ್ಕೊಂಡಿದ್ದಾರೆ, ಏನೆಲ್ಲ ಮತ್ತೆ ಕ್ರಮಗಳನ್ನು ವಹಿಸ್ಕೊಂಡಿದ್ದಾರೆ, ಅದನ್ನೆಲ್ಲ ನನಗೆ ನೀವು ರಿಪೋರ್ಟ್ ಮಾಡಿ DC ಆಫೀಸಲ್ಲಿ ಅದು ಈಗ ಅಲ್ಲ, ಅದು ಆಗಿದೆಯಲ್ವಾ, ಈಗ ಆದಮೇಲೆ ಏನು ಎತ್ತೆಚ್ಕೊಂಡಿದ್ದಾರೆ, ಲೆಟ್ ದೆಮ್ ಸಬ್ಮಿಟ್ ಮೀ ದ ರೆಕಾರ್ಡ್ಸ್ ವಾಟ್ ದೇ ಹ್ಯಾವ್ ಟೇಕನ್.